ಈಗ ಸದ್ಯಕ್ಕೆ ಪಾಕಿಸ್ತಾನದ ಕತೆ ನೋಡಿ, ಬರ್ಬಾದಿಸ್ತಾನ ಕೂತಿದೆ. ಕುಡಿಯೋದಕ್ಕೆ ನೀರಿಲ್ಲ, ಅನ್ನ ಇಲ್ಲ, ಹಾಕೊಳ್ಳೋ ಬಟ್ಟೆಗೂ ಪರದಾಟ, ಮೆಡಿಸಿನ್ಸ್ ಇಲ್ಲ. ಪಾಕಿಸ್ತಾನದ 170 ಲಕ್ಷ ಹೆಕ್ಟೇರ್ ಹತ್ತಿ ಬೆಳೆಗೆ ಹೊಡೆತ ಬಿದ್ದಿದೆ, ನೀರಿಲ್ಲ. ಮೇನಲ್ಲಿ 10 ಮಿಲಿಯನ್ ಟನ್ ಅಕ್ಕಿ ಉತ್ಪಾದನೆ ಆಗಬೇಕಾಗಿತ್ತು, ಅದಕ್ಕೆ ಕಂಟಕ. ಈಗ ಇನ್ನೇನು ಕಟಾವ್ ಸಂದರ್ಭ. ಈಗಾಗಲೇ ಪಾಕಿಸ್ತಾನದಲ್ಲಿ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ. ಭಾರತದ ನಿರ್ಧಾರದಿಂದ ಜನರು ಕುಡಿಯೋದಕ್ಕೆ ನೀರಿಲ್ಲದೆ ಪರದಾಡಬೇಕಾದ ಪರಿಸ್ಥಿತಿ. ಎಲ್ಲ ಥರದಲ್ಲೂ ತೊಂದರೆ ಆಗಿದೆ. ಅದಕ್ಕೆ ಸ್ಥಳೀಯರು ಈ ನಾಯಕರಿಗೆ ಉಗಿತಾ ಇರೋದು. ನೀವೇನೋ ಕೊಡೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಾ, ಮಾಡೋ ಹಲ್ಕ ಕೆಲಸ ಮಾಡಿಬಿಡ್ತೀರಾ, ನಾಳೆ ದಿನ ನಾವು ಅನುಭವಿಸ್ಬೇಕು. ಭತ್ತ, ಹತ್ತಿ, ಬಾಸುಮತಿ ರೈಸ್ ಕೈಗೆ ಬರೋ ವೇಳೆ ಪಾಕಿಸ್ತಾನ ಈಗ ಬರಡಾಗ್ತಾ ಇದೆ. ಇನ್ನೊಂದು ತಿಂಗಳು ನೀರು ಬೇಕಾಗಿತ್ತು ಅವರಿಗೆ. ಹತ್ತಿ ಬೆಳೆ ಹೆಚ್ಚು, ಅತಿ ದೊಡ್ಡ ಇದು ಬೆಳೆ ಅಲ್ಲಿ ಹತ್ತಿದು. ಆಂತರಿಕ ಬಳಕೆಗೆ ಇನ್ನು ಮುಂದೆ ಹತ್ತಿ ಅಭಾವ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಸಿಗಲ್ಲ, ಅವ್ರ ದೇಶಕ್ಕೆ ಇಲ್ಲ ಹತ್ತಿ, ಇನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ಮೇನಲ್ಲಿ 10 ಮಿಲಿಯನ್ ಟನ್ ಅಕ್ಕಿ ಉತ್ಪಾದನೆಗೆ ಕಂಟಕ. ಭತ್ತನೂ ತುಂಬ ಬೆಳೀತಾರೆ ಆ ಭಾಗದಲ್ಲಿ, ಅದರಲ್ಲೂ ಬಾಸುಮತಿ ರೈಸ್ ತುಂಬ ಫೇಮಸ್. 100% ನೀರು ಸಿಗಬೇಕಿದ್ದ ಕಡೆ 30% ಮಾತ್ರ ನೀರು ಸಿಗ್ತಾ ಇದೆ. ಏಪ್ರಿಲ್ನಲ್ಲಿ ಕಾಟನ್ ಬೆಳೆ ಶುರು ಮಾಡ್ತಾಯಿದ್ರು, ಅಂದರೆ ಕಾಟನ್ ಕಟಾವ್. ಈಗ ಕಾಟನ್ಗೂ ಸಮಸ್ಯೆ, ಅಕ್ಕಿಗೂ ಸಮಸ್ಯೆ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಾ? ಅದಕ್ಕೆ ರಕ್ತ ಹರಿಸ್ಬಿಡ್ತೀವಿ ಅಂತ ಇವರೆಲ್ಲ ಹೇಳ್ತಾ ಇರೋದು. ಆಯಿತು, ಆ ರಕ್ತ ಹರಿಸ್ಬಿಟ್ಟು ಅದರಲ್ಲೇ ಬೆಳೀರಿ ನೋಡೋಣ.